ಚಿತ್ರದುರ್ಗದ ಕೋಟೆಯಲ್ಲಿರುವ ಏಕನಾಥೇಶ್ವರಿ ದೇವಸ್ಥಾನದಲ್ಲಿ ಇಂದು ಭಕ್ತ ಸಾಗರವೇ ಹರಿದು ಬಂದಿತ್ತು. ಒಂದು ತಿಂಗಳಿಂದ ಮಾಡಿಕೊಂಡು ಬರುವಂತಹ ಧನುರ್ಮಾಸದ ಪೂಜೆಯನ್ನ ಸಂಕ್ರಾಂತಿ ಹಬ್ಬದ ದಿನವಾದ ಇಂದು ಕೊನೆಗೊಳಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ದೇವಿಗೆ ಸುಗಂಧರಾಜ ಹೂವು ಮತ್ತು ಸೇವಂತಿಗೆ, ಮಲ್ಲಿಗೆ, ವಿವಿಧ ಹೂಗಳನ್ನು ಬಳಸಿ ಎರಡೂ ದೇವಿಯರಿಗೆ ಅಲಂಕಾರವನ್ನ ಮಾಡಲಾಗಿದೆ. ಐತಿಹಾಸಿಕ ದೇವಿಯ ದರ್ಶನವನ್ನ ಭಕ್ತರು ಪಡೆದುಕೊಂಡರು. ಚಿತ್ರದುರ್ಗದಲ್ಲಿ ಈ ರೀತಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ರೆ, ಇತ್ತ ಬೆಳಗಾವಿಯ ದೃಶ್ಯಗಳು ನಿಮ್ಮ ಮುಂದೆ. ಸಂಕ್ರಾಂತಿ ನಿಮಿತ್ತ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿ ಇಂದು ಶಿವನಿಗೆ ಪೇಟ ಪೂಜೆ ನೆರವೇರಿಸಲಾಗುತ್ತೆ. ಸಂಕ್ರಾಂತಿಯ ನಿಮಿತ್ತ ನೂರಾರು ಭಕ್ತರು ಶಿವನ ಆಶೀರ್ವಾದ ಪಡೆದು ಶಿವನ ಕೃಪೆಗೆ ಪಾತ್ರರಾದರು. ಸಂಕ್ರಾಂತಿಯಂದು ಶಿವನ ಸನ್ನಿಧಿಗೆ ಬಂದು ಶಿವನ ಆಶೀರ್ವಾದ ಪಡೆದ್ರೆ ಅಂದುಕೊಂಡಿದ್ದೆಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ಈಡೇರುತ್ತೆ, ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ಭಕ್ತರ ಆಶಯ. ಅದರಂತೆ ಶಿವನ ಸನ್ನಿಧಿಗೆ ಭಕ್ತರ ದಂಡೆ ಆಗಮಿಸಿ ದೇವರ ಆಶೀರ್ವಾದವನ್ನ ಪಡೆದಿದ್ದಾರೆ ಬೆಳಗಾವಿಯಲ್ಲಿ. ಚಿತ್ರದುರ್ಗ ಬೆಳಗಾವಿ ಸಂಕ್ರಾಂತಿ ಸಂಭ್ರಮ ಹೀಗಿದ್ರೆ, ರಾಜ್ಯಾದ್ಯಂತ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮುಗಿಲು ಮುಟ್ತಾ ಇದೆ. ಹುಬ್ಬಳ್ಳಿಯಲ್ಲಂತೂ ಜನತೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಭಕ್ತರು ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಯಿಬಾಬಾ ಮಂದಿರ ಮತ್ತು ಶಿವ ದೇವಾಲಯಗಳಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇತ್ತ ಬಾಗಲಕೋಟೆಯಲ್ಲೂ ಕೂಡ ಸಂಕ್ರಾಂತಿ ಸಂಭ್ರಮ ಮುಗಿಲು ಮುಟ್ತಾ ಇರುವಂತದ್ದು. ಬಸವಣ್ಣನವರ ಐಕ್ಯ ತಾಣ ಕೂಡಲ ಸಂಗಮದಲ್ಲಿ ಮಕರ ಸಂಕ್ರಮಣ ನಿಮಿತ್ತ ಇಂದು ಸಾವಿರಾರು ಭಕ್ತರು ತ್ರಿವೇಣಿ ಸಂಗಮದ ನದಿಯಲ್ಲಿ ಮಿಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಆಗಮಿಸಿದ್ದ ಭಕ್ತರು ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳ ಸಂಗಮವಾಗಿರುವ ಕೂಡಲ ಸಂಗಮದ ಸ್ಥಳದಲ್ಲಿ ಸ್ನಾನವನ್ನು ಮಾಡಿದ್ರು. ನಂತರ ಸರತಿ ಸಾಲಿನಲ್ಲಿ ನಿಂತು ಸಂಗಮನಾಥ ದೇವನ ದರ್ಶನವನ್ನು ಪಡೆದರು. ಕುಟುಂಬ ಸಮೇತರಾಗಿ ಬಂದಿದ್ದಂತಹ ಭಕ್ತರು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಮರಳಿದ್ರು. ಕೆಲವರು ಧಾರ್ಮಿಕ ಆಚರಣೆಯಲ್ಲಿ ಮುಳುಗಿ ಹೋಗಿದ್ರೆ, ಮತ್ತೆ ಕೆಲವರು ನದಿಯಲ್ಲಿದ್ದ ಬೋಟ್ಗಳಲ್ಲಿ ಸಂಚರಿಸುವ ಮೂಲಕ ಮನರಂಜನೆಯನ್ನು ಕೂಡ ಪಡಿತಾ ಇದ್ದಾರೆ. ಇಂತಹ ಪುಣ್ಯಕ್ಷೇತ್ರಗಳಿಗೆ ಬಂದು ಸ್ನಾನ ಮಾಡೋದ್ರಿಂದ ಪಾಪಗಳು ಕಳೆದು ಹೋಗಿ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಈ ಕ್ಷೇತ್ರಕ್ಕೆ ಬರುವಂತಹ ಜನರ ಭಾವನೆಯಾಗಿದೆ. ಇದು ಹುಬ್ಬಳ್ಳಿ ಮತ್ತು ಬಾಗಲಕೋಟೆಯ ಸಂಕ್ರಾಂತಿ ಸಂಭ್ರಮದ ದೃಶ್ಯಗಳು.